ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಆಗಸ್ಟ್ 15ರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಪೂರ್ವಭಾವಿ ಸಭೆ ವೈಎಸ್ ಸೋಮನಕಟ್ಟಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದಿದೆ. ತಹಸೀಲ್ದಾರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಹಾಗೂ ವೈಭವದಿಂದ ಆಚರಿಸೋಣ ಎಂದರು. ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಒಂದೊಂದು ಕಾರ್ಯವನ್ನು ವಹಿಸಿಕೊಟ್ಟರು. ಅನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಸಂತ ರಾಠೋಡ್ ಅವರ ನಿವೃತ್ತರಾಗುವ ಪ್ರಯುಕ್ತ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಮಯದಲ್ಲಿ ಗುರುಶಾಂತ್ ಗೌಡ ದಾಶಾಳ್, ವಿವಿಧ ಇಲಾಖೆ ಅಧಿಕಾರಿಗಳು, ಹಲವಾರು ಸಂಘಟನೆಯ ಮುಖಂಡರು ಹಾಜರಿದ್ದರು. ಲಕ್ಷ್ಮಣ್ ಕಲ್ಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ಅಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತ ಗೀತೆಗಳನ್ನು ಆಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಲಮಾಣಿ ಗುರುಗಳು ಹೇಳಿದರೆ ಅವ್ರಿಗೆ ಹೇಳ್ಬಿಡಿ ಧ್ವಜಾರೋಹಣ ಮಾಡಿದ್ಮೇಲೆ ತಾವುಗಳು ನಾ ಮುಂದು ನೀ ಮುಂದು ನಾ ಅಡ್ಡು ಇದ್ದು ಅಂತ ಹೇಳಿ ಸ್ವಲ್ಪ ಎಕ್ಸಿಡೆಂಟೂ ಆಗ್ತವೆ. ಅದ್ರ ಜೊತೆಲಿ ಮೈಕಿಂದ ಏನೋ ಒಂದು ಸ್ವಲ್ಪ ಸರಿಯಾಗಿದೆ ಮಾಡಿಸ್ತಾರೆ. ಯಾಕಂದ್ರೆ ನಿರೂಪಣೆ ಮಾಡೋರು ಕೈಯಾಗೂ ಒಂದು ಸ್ವಲ್ಪ ಇದು ಇರ್ತದೆ. ಅಲ್ಲಿ ತಗೋತಿಸಿದ್ರೆ ರಾತ್ರಿಗೆ ಆಡೋದು ಅಲ್ಲಿಂದ ಮತ್ತೊಂದು ಇದು ಮಾಡೋದು. ಆಮೇಲೆ ಕ್ಲಿಪ್ ಹಾಕ್ತಿರ್ತಾರೆ ಆಡೋ ಹೊತ್ತಾಗ ಅದೊಂದು ಸ್ವಲ್ಪ ಇದು ಇರ್ತದೆ. ಅದು ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮೈಕ್ ಇದ್ದದ್ದು ವ್ಯವಸ್ಥೆ ಮಾಡಿಸ್ತಾರೆ. ನಮ್ಮ ಎಲ್ಲರ ಒಂದು ಅನುಮತಿ ಮೇರೆಗೆ ಒಂದು ಏನು ಬದಲಾವಣೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಏನು ಅಂತಂದರೆ ಈಗೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವಲ್ಲ, ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಾಗ ಅಲ್ಲಿ ಯಾರು ಒಂದು 8-10 ಟೀಮ್ ಇರ್ತಾವಂದ್ರೆ 8-10 ತಂಡಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ನಿರ್ಣಾಯಕರನ್ನು ನೇಮಿಸಿ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮಾಡಿಬಿಟ್ಟು ಅವ್ರಿಗೆ ಬಹುಮಾನ ಫಲಕಗಳನ್ನು, ಪ್ರಶಸ್ತಿ ಫಲಕಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದನ್ನು ಮಾಡಿದ್ವಿ. ನಿಮ್ಮೆಲ್ಲರ ಒಪ್ಪಿಗೆ ಇರ್ತದೆ. ಆ ಜವಾಬ್ದಾರಿಯನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ನಾವು ಕೋಆರ್ಡಿನೇಷನ್ ಮುಖಾಂತರ ಮಾಡೋಣ ಅಂತ ಈ ಸಂದರ್ಭದಲ್ಲಿ